ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಮಧು. ವೆಲ್ಕಮ್ ಟು ದ ಚಾನಲ್. ಸೊ ಈ ವಿಡಿಯೋದಲ್ಲಿ ಸ್ಯಾಮ್ಸಂಗ್ ಅವರ ಲೇಟೆಸ್ಟ್ ಸೈಡ್ ಬೈ ಸೈಡ್ ರೆಫ್ರಿಜರೇಟರ್ ಬಗ್ಗೆ ತಿಳಿಸ್ಕೊಡ್ತೀವಿ. ಸೊ ಇದರಲ್ಲಿ ಇರ್ತಕ್ಕಂಥ ಟೆಕ್ನಾಲಜಿಗಿನ್ನ ಅಡ್ವಾನ್ಸ್ ಮಾಡಿದ್ದಾರೆ. ಸೊ ಇದರಲ್ಲಿರ್ತಕ್ಕಂಥ ಫೀಚರ್ಸ್ ಟೆಕ್ನಾಲಜಿನ ತಿಳಿಸ್ಕೊಡೋಕ್ಕೆ ನಮ್ಮ ಜೊತೆ ಹರೀಶ್ ಸರ್ ಇದ್ದಾರೆ. ಆಯ್ತು ಸರ್. ಸೊ ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಲಿ ಈ ದಸರಾ ದೀಪಾವಳಿಗೆ ಯಾರೆಲ್ಲ ತೊಗೊಳಕ್ಕೆ ಪ್ಲಾನ್ ಮಾಡ್ತಾ ಇರ್ತಾರೆ ಅವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀವಿ. ನಮಸ್ತೆ ಸರ್, ಹರೀಶ್ ಅಂತ ಸರ್. ಇದು ಸ್ಯಾಮ್ಸಂಗ್ ಬಿಸ್ಪೋಕ್ AI ಟೆಕ್ನಾಲಜಿ ಆ್ಯಕ್ಚುಲಿ ರೆಫ್ರಿಜರೇಟರ್ ಅಂತ. ಇದು ಬಂದು ನಿಮಗೆ 653 ಲೀಟರ್ಸ್ ಕೆಪಾಸಿಟಿ ಇರುತ್ತೆ. ಇದು ಬಂದು ನಿಮಗೆ ಸೈಡ್ ಬೈ ಸೈಡ್ ರೆಫ್ರಿಜರೇಟರ್. ಒಂದು ಸೈಡ್ ಬಂದು ನಿಮಗೆ ಕಂಪ್ಲೀಟ್ ಫ್ರೀಸರ್ ಆಗಿರುತ್ತೆ, ಇನ್ನೊಂದು ಸೈಡ್ ಬಂದು ನಿಮಗೆ ಕಂಪ್ಲೀಟ್ ಫ್ರಿಡ್ಜ್ ಆಗಿರುತ್ತೆ. ನಿಮಗೆ ಇದರಿಂದ ಏನು ಬೆನಿಫಿಟ್ ಅಂದರೆ ನಿಮಗೆ ಓವರಾಲ್ ಸ್ಟೋರೇಜ್ ಕೆಪಾಸಿಟಿ ಬಂದು ಬಿಗ್ಗರ್ ಆಗಿರುತ್ತೆ. ಇದನ್ನು ನೀವು ಆಟೋ ಡೋರ್ ಓಪನಿಂಗ್ ಸೆನ್ಸರ್ ಕೊಟ್ಟಿರ್ತಾರೆ. ಆಟೋಮೆಟಿಕ್ ನೀವು ಡೋರ್ನ ಓಪನ್ ಆಗೋದ್ರಿಂದ ಏನು ಬೆನಿಫಿಟ್ ಅಂದರೆ ನಿಮಗೆ ಈಸಿ ಐಟಮ್ ಏನಾದ್ರು ಇಟ್ಕೊಂಬಂದಿರ್ತೀರ, ಹೆವಿ ಐಟಮ್ ಇಟ್ಕೊಂಬಂದಿರ್ತೀರ, ಡೋರ್ನ ಈಸಿಯಾಗಿ ಐಡೆಂಟಿಫೈ ಮಾಡ್ಕೋಬೋದು. ಲೆಫ್ಟ್ ಟು ರೈಟ್ ಮತ್ತು ರೈಟ್ ಆ್ಯಂಡ್ ಲೆಫ್ಟ್ ಎರಡೂ ಕೂಡ ನಿಮಗೆ ಆಟೋಮೆಟಿಕಾಗಿ ಓಪನ್ ಆಗುತ್ತೆ. 5-in-1 ಕನ್ವರ್ಟಬಲ್ ಆಪ್ಷನ್ ಇರುತ್ತೆ. ರೆಗ್ಯುಲರಾಗಿ ನಿಮಗೆ ಆ್ಯಸ್ ಇಟ್ ಈಸ್ ಫ್ರೀಸರ್ ಫ್ರಿಡ್ಜಾಗಿ ಯೂಸ್ ಮಾಡಿರ್ತೀರ ನೀವು. ಇದನ್ನು ನೀವು ಎಕ್ಸ್ಟ್ರಾ ಫ್ರಿಡ್ಜಾಗಿ ಯೂಸ್ ಮಾಡಬೇಕು ಅಂದರೆ ಇದನ್ನು ನೀವು ಕನ್ವರ್ಟ್ ಮಾಡಿ ಇಲ್ಲೂ ಕೂಡ ವೆಜಿಟೇಬಲ್ ಫುಡ್ಸ್ ಕಂಪ್ಲೀಟ್ ನೀವು ವೆಜಿಟೇಬಲ್ ಫುಡ್ಸ್ ಇಟ್ಕೋಬೋದು. ಇನ್ ಕೇಸ್ ಒಬ್ಬರೇ ಇರ್ತಾರೆ, ಐಟಮೇ ಇಲ್ಲ ಅಂಥ ಸೆಕ್ಷನಲ್ಲಿ ಇದನ್ನು ಕಂಪ್ಲೀಟ್ ಈ ಸೆಕ್ಷನ್ ಆಫ್ ಮಾಡಿ ಇದನ್ನು ಮಾತ್ರ ಯೂಸ್ ಮಾಡ್ಕೋಬೋದು. ಇನ್ ಕೇಸ್ ನೀವು ಆ್ಯಕ್ಚುಲಿ ನೀವೆಲ್ಲ ಐಟಮ್ ಇಟ್ಟಿರ್ತೀರ, ಇದು AI ಟೆಕ್ನಾಲಜಿ ಇರೋದ್ರಿಂದ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರೋದ್ರಿಂದ ನೀವು ಯೂಸೇಜ್ ಪ್ಯಾಟ್ರನ್ ನಿಮ್ಗೆ ಯಾವ ಥರ ಯೂಸರ್ ಹ್ಯಾಬಿಟ್ಸ್ ಇರುತ್ತೆ ಅದ್ರ ಪ್ರಕಾರ ನಿಮಗೆ ಕೂಲಿಂಗ್ ಕೊಡ್ತಾ ಹೋಗುತ್ತೆ. ಅಂದರೆ ಅಡಿಷನಲ್ ಪವರ್ ಕನ್ಸಂಪ್ಷನ್ ಬಂದು 10% ಎನರ್ಜಿ ಸೇವಿಂಗ್ ಇರುತ್ತೆ ನಿಮಗೆ. ಮತ್ತು ನಿಮಗೆ ಎಲ್ಲೂ ಸ್ಪೇಸ್ ಲಾಸ್ ಆಗೋಲ್ಲ ನಿಮಗೆ. ಅದೊಂದು ಮೇನ್ ಅಡ್ವಾಂಟೇಜಸ್ ನಿಮಗೆ. ಜೊತೆ ನಿಮಗೆ ಇದು ಟ್ವಿನ್ ಕೂಲಿಂಗ್ ಪ್ಲಸ್ ಅಂತ ಯೂಸ್ ಮಾಡಿರ್ತಾರೆ. ಟ್ವಿನ್ ಕೂಲಿಂಗ್ ಪ್ಲಸ್ ಅಂದರೆ ಇದು ಇಂಡಿಪೆಂಡೆಂಟ್ ಕೂಲಿಂಗ್ ಇರುತ್ತೆ. ಇದಕ್ಕೆ ಸಪ್ರೇಟ್ ಕೂಲಿಂಗ್, ಇದಕ್ಕೆ ಸಪ್ರೇಟ್ ಕೂಲಿಂಗು. ಇದು ಪೇಟೆಂಟೆಡ್ ಇನ್ ಸ್ಯಾಮ್ಸಂಗ್ ಮಾತ್ರ. ಅದರಿಂದ ನಿಮಗೆ 15 days ಲಾಂಗರ್ ಫ್ರೆಶ್ನೆಸ್ ಜೊತೆಗೆ ಆರ್ಡರ್ ಮಿಕ್ಸ್ ಆಗೋಲ್ಲ, ಅಂದರೆ ನಿಮಗೆ ಸ್ಮೆಲ್ಲು ಮಿಕ್ಸ್ ಆಗೋಲ್ಲ. ಇದ್ರದ್ದು ಸಪ್ರೇಟ್ ಕೂಲಿಂಗ್ ಇರುತ್ತೆ, ಇದ್ರದ್ದು ಸಪ್ರೇಟ್ ಕೂಲಿಂಗ್ ಇರುತ್ತೆ. ಪೀಸ್ ಆಫ್ ಮೈಂಡ್ ಬಂದು ನಿಮಗೆ 20 years ಕಂಪ್ರೆಸರ್ ವಾರಂಟಿ ಇರುತ್ತೆ ನಿಮಗೆ. ಅದು ಮೇನ್ ಅಡ್ವಾಂಟೇಜಸ್. ನಿಮ್ಮ ಮನೆಯಲ್ಲಿ ಏನಾದರೂ UPS ಅಥವಾ ಸೋಲಾರ್ ಪವರ್ ಇದ್ರೂ ಕೂಡ 100% ರನ್ ಮಾಡ್ಕೋಬೋದು. ಜೊತೆಗೆ ನಿಮಗೆ ಗ್ಲೋಬಲ್ ನಂಬರ್ 1 ಇಂಡಿಯಾ ನಂಬರ್ 1 ಆಗಿರೋದ್ರಿಂದ ನಿಮಗೆ ರೆಫ್ರಿಜರೇಟರ್ನ ಇದು ನಿಮಗೆ AI ಕಂಟ್ರೋಲ್ ಜೊತೆಗೆ ಇರೋದ್ರಿಂದ ಈ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡ್ರೆ, ಸ್ಯಾಮ್ಸಂಗ್ ಸ್ಮಾರ್ಟ್ ಥಿಂಗ್ಸ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡ್ರೆ ಎನಿವೇರ್ ನೀವು ಆಪ್ರೇಟ್ ಮಾಡೋದ್ರ ಜೊತೆಗೆ ಎಲೆಕ್ಟ್ರಿಕ್ ಕನ್ಸಂಪ್ಷನ್ಸ್ ಆಗಿರ್ಬೋದು, ಎಕ್ಸ್ಪೈರಿ ಡೇಟ್ ಆಗಿರ್ಬೋದು, ಎನಿವನ್ ಬಂದು ನಿಮಗೆ ಮೊಬೈಲಲ್ಲೇ ಶೋ ಆಗುತ್ತೆ. ಯೂಸ್ ಮಾಡ್ಕೋಬೋದು. ಮೊಬೈಲಲ್ಲೇ ಕಂಟ್ರೋಲಿಂಗ್ ಎಲ್ಲ ಮನೆಯಲ್ಲಿಂದಲೇ ಬಂದುಬಿಡುತ್ತೆ. ಜೊತೆ ನಿಮಗೆ ಈಸಿ ಆಪ್ರೇಟಿಂಗ್ ಜೊತೆಗೆ ಇದನ್ನು ನೀವು ಕನ್ವೀನಿಯಂಟಾಗಿ 5-in-1 ಕನ್ವರ್ಟಬಲ್ ಆಗಿ ಯೂಸ್ ಮಾಡ್ಕೋಬೋದು. ನಾರ್ಮಲಾಗಿ ಯೂಸ್ ಮಾಡಿರ್ತಾರೆ. ಆಗ ಫ್ರೀಸರು ಒಂದು ಫ್ರಿಡ್ಜ್ ಆಗಿರುತ್ತೆ. ಜೊತೆ ನಿಮಗೆ ಯಾವಾಗ ಫ್ರೀಸರ್ ಸೆಕ್ಷನ್ ಬೇಕಾಗಿಲ್ಲ ಆವಾಗ ಫ್ರೀಸರ್ನ ಈ ಸೆಕ್ಷನ್ ಆಫ್ ಮಾಡಿ ಇದನ್ನು ಮಾತ್ರ ಯೂಸ್ ಮಾಡ್ಕೋಬೋದು. ಇನ್ ಕೇಸ್ ಒಬ್ಬರೇ ಇದ್ದಾರೆ, ಐಟಮೇ ಇಲ್ಲ ಅಂಥ ಸೆಕ್ಷನಲ್ಲಿ ವೆಕೇಷನ್ ಅಂತ ಚೂಸ್ ಮಾಡಿದ್ರೆ ಜಸ್ಟ್ ನಿಮಗೆ ರೈಟ್ ಸೈಡ್ ಬಂದು ಫ್ರಿಡ್ಜ್ ಕಂಪ್ಲೀಟ್ ಆಫ್ ಆಗಿ ಲೆಫ್ಟ್ ಸೈಡ್ ಮಾತ್ರ ಆನ್ ಆಗಿರುತ್ತೆ. ಇನ್ ಕೇಸ್ ನೀವು ಜೂನಿಂದ ಜನವರೆಗೂ ಫ್ರೀಸರ್ ಯೂಸ್ ಮಾಡಲ್ಲ ಅಂಥ ಟೈಮಲ್ಲಿ, ಫೆಸ್ಟಿವಲ್ ಟೈಮ್, ಫಂಕ್ಷನ್ ಟೈಮಲ್ಲಿ ಜಾಸ್ತಿ ವೆಜಿಟೇಬಲ್ ಫುಡ್ಸ್ ತಂದಿರ್ತೀರ ಅನ್ನೋ ಟೈಮಲ್ಲಿ, ಫಂಕ್ಷನ್ ಟೈಮಲ್ಲಿ ನೀವು ಫ್ರಿಡ್ಜಾಗಿ ಕನ್ವರ್ಟ್ ಮಾಡಿ ಲೆಫ್ಟ್ ಸೈಡ್ ಕೂಡ ಫ್ರೀಸರ್ ಸೆಕ್ಷನ್ ಫ್ರಿಡ್ಜ್ ಮಾಡಿ ವೆಜಿಟೇಬಲ್ ಫುಡ್ಸ್ ಇಟ್ಕೋಬೋದು. ಈ ಥರ ಮನೆಯಲ್ಲೂ ಕೂಡ ಬರುತ್ತೆ. ಆದರೆ ನಿಮಗೆ ರೈಟ್ ಸೈಡ್ ಕಂಪ್ಲೀಟ್ ಆಫ್ ಮಾಡಿ ಇದನ್ನು ಮಾತ್ರ ಯೂಸ್ ಮಾಡ್ಕೋಬೋದು ನಿಮಗೆ. ಅದು ಮೈನ್ ಅಡ್ವಾಂಟೇಜಸ್. ಇದು ಬಂದು ಟೋಟಲಿ 5-in-1 ಕನ್ವರ್ಟಬಲ್ ಆಪ್ಷನ್ನು. ಇದು ಬಂದು ಸ್ಯಾಮ್ಸಂಗಲ್ಲಿ ಮಾತ್ರ ಈ ಥರ ಫೀಚರ್ಸ್ ಇರೋದು, ಬೇರೆ ಯಾವ ಬ್ರ್ಯಾಂಡಲ್ಲೂ ಸಿಗೋಲ್ಲ. ಇದು ಪೇಟೆಂಟೆಡ್ ಟೆಕ್ನಾಲಜಿ ಇನ್ ಸ್ಯಾಮ್ಸಂಗ್ ಮಾತ್ರ. 3 star ರೇಟೆಡ್ ಇರುತ್ತೆ. ಪವರ್ ಸೇವಿಂಗ್ ಬಂದು ನಿಮಗೆ ಯಾವುದೇ ಇದಕ್ಕೆ ಕಂಪೇರ್ ಮಾಡಿದ್ರು ಪವರ್ ಸೇವಿಂಗ್ ತುಂಬ ಕಮ್ಮಿ ಇರುತ್ತೆ. ಸ್ಟೋರೇಜ್ ಸ್ಪೇಸ್ ಬಂದು ನಿಮಗೆ ಬೇರೆ ಯಾವುದ್ರಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಟಾಪ್ ಟು ಬಾಟಮ್ ಕೆಲವೊಂದು ಲಾಸ್ ಆಗಿರೋ ಚಾನ್ಸಸ್ ಇರುತ್ತೆ. ಇದರಲ್ಲಿ ಟಾಪ್ ಟು ಬಾಟಮ್ ನಿಮಗೆ ಕಂಪ್ಲೀಟ್ ನಿಮಗೆ ಸ್ಪೇಸಿಯಸ್ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಕನ್ವೀನಿಯಂಟಾಗಿ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಅಂದರೆ ನಾವು ಎಲ್ಲೆಲ್ಲಿ ಐಟಮ್ ಏನೇನು ಇಟ್ಟಿರ್ತೀವಿ ಅಂತ ಈಸಿಯಾಗಿ ಐಡೆಂಟಿಫೈ ಮಾಡ್ಕೋಬೋದು. ಅದೊಂದು ಮೇನ್ ಬೆನಿಫಿಟ್ ಆಗಿರುತ್ತೆ ನಿಮಗೆ. ಟೋಟಲಿ ನೀವು ಲಾರ್ಜ್ ಕೆಪಾಸಿಟಿ ನೋಡ್ತೀನಿ ಅಂದರೆ ಸೈಡ್ ಬೈ ಸೈಡ್ ತುಂಬ ಚೆನ್ನಾಗಿರುತ್ತೆ. ಇದು ಕಂಪ್ಲೀಟ್ ಫ್ರೀಸರ್ ಆಗಿ ಯೂಸ್ ಮಾಡೋ ಟೈಮಲ್ಲಿ ನಿಮಗೆ ಇಲ್ಲಿ ಬಂದು ನೀವು ಐಸ್ ಕ್ರೀಮ್, ಐಸ್ ಕ್ಯೂಬ್, ಡ್ರೈ ಫ್ರೂಟ್ಸ್ ಐಟಮ್, ಕಾಳು ಐಟಮ್ಸು, ಕಡಲೆ ಹಿಟ್ಟು, ರವಾ, ಗ್ರೀನ್ ಪೀಸು, ಡ್ರೈ ಫ್ರೂಟ್ಸು, ಮತ್ತು ಅಟ್ಟ ಐಟಮ್ಸ್ ಏನೇನಿರುತ್ತೆ, ಪೌಡ್ರ್ ಐಟಮ್ಸ್ ಏನೇನಿರುತ್ತೆ ಅದನ್ನೆಲ್ಲ ಕಂಪ್ಲೀಟ್ ಫ್ರೀಸರ್ ಆಗಿ ಇಟ್ಕೋಬೋದು. ನೆಕ್ಸ್ಟ್ ನೀವು ರೈಟ್ ಸೈಡ್ ಫ್ರಿಡ್ಜ್ ಅಂತ ಬಂದಾಗ ಏನಾಗುತ್ತೆ ಅಂದರೆ ಕೆಲವೊಂದು ಟೈಮಲ್ಲಿ ಡಬಲ್ ಡೋರ್ ಯೂಸ್ ಮಾಡ್ತಾ ಇರ್ತಾರೆ. ಎಲ್ಲನೂ ಒಂದೇ ಜಾಗದಲ್ಲಿ ಇಟ್ಬಿಟ್ಟಿರ್ತಾರೆ. ಫ್ರೀಸರಲ್ಲಿ ಇರೋದು ಕೂಡ ಕೆಲವೊಂದು ಟೈಮಲ್ಲಿ ಫ್ರಿಡ್ಜಲ್ಲಿ ಇಟ್ಟಿರ್ತಾರೆ. ಇಲ್ಲೇನೇನು ಇಡ್ಬೋದು ಅಂದರೆ ನಿಮಗೆ ವೆಜಿಟೇಬಲ್ ಫುಡ್ಸ್ ಇಟ್ಕೋಬೋದು, ಸಪ್ರೇಟ್ ಇರುತ್ತೆ. ಮತ್ತು ನಿಮಗೆ ಕೋಲ್ಡ್ ಡ್ರಿಂಕ್ಸ್ ಆಗಿರ್ಬೋದು. ನೆಕ್ಸ್ಟ್ ನಿಮಗೆ ಲಾರ್ಜರ್ ಸ್ಪೇಸಸ್ ಎಲ್ಲ ಕೊಟ್ಟಿದ್ದಾರೆ. ಮಿಲ್ಕು, ಕರ್ಡು, ಚೀಸು, ಮತ್ತು ನಿಮಗೆ ವೈನ್ ಡ್ರಾಕ್ ಕೂಡ ಇರುತ್ತೆ. ಇದರಲ್ಲಿ ವೈನ್ ಡ್ರಾಕ್ ಕೂಡ ಇಟ್ಕೋಬೋದು ನೀವು. ಅದರ್ವೈಸ್ ನೀವು ಬೇರೆ ಬಾಟಲ್ಸ್ ಕೂಡ ಇಟ್ಕೋಬೋದು. ತುಂಬ ಸ್ಪೇಸಿಯಸ್ಸಾಗೇ ಇರುತ್ತೆ. ಟೋಟಲಿ ನಿಮಗೆ ಓವರಾಲ್ ತುಂಬ ಕನ್ವೀನಿಯೆಂಟಾಗಿರುತ್ತೆ. ನಿಮ್ಮ ಯೂಸೇಜ್ ಪ್ಯಾಟ್ರನ್ ಪ್ರಕಾರ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಟ್ವಿನ್ ಕೂಲಿಂಗ್ ಅಂತ ಆವಾಗಲೇ ಹೇಳಿದ ಪ್ರಕಾರ ನಿಮಗೆ ಟ್ವಿನ್ ಕೂಲಿಂಗ್ ಅಂದರೆ ಎರಡು ಕೂಡ ಇಂಡಿಪೆಂಡೆಂಟ್ ಕೂಲಿಂಗ್ ಇರುತ್ತೆ.
ಆ್ಯಕ್ಚುಲಿ ಕೆಲವರಿಗೆ ಏನಾಗುತ್ತೆ ಅಂದರೆ ಇಂಡಿಪೆಂಡೆಂಟ್ ಕೂಲಿಂಗ್ ಅಂತ ಸಪ್ರೇಟಾಗಿ ಹೇಳ್ತಾ ಇದ್ದಾರಲ್ಲ ಅಂತ ಅನಿಸುತ್ತೆ. ಬ್ಯಾಕ್ ಸೈಡ್ ನಿಮಗೆ 2 ಇಂಡಿಪೆಂಡೆಂಟ್ ವೇಪರೇಟ್ ಇರೋದ್ರಿಂದ ಇದಕ್ಕೆ ಸಪ್ರೇಟ್ ಕೂಲಿಂಗ್ ಇರುತ್ತೆ, ಇದಕ್ಕೆ ಸಪ್ರೇಟ್ ಕೂಲಿಂಗ್ ಇರುತ್ತೆ. ಇಲ್ಲಿರೋ ಕೂಲಿಂಗ್ ಇಲ್ಲಿ ಪಾಸ್ ಆಗಲ್ಲ. ಸಪೋಸ್ ನಿಮ್ಮ ಮನೆಯಲ್ಲಿ ಫ್ರಿಜ್ ಇದ್ದರೆ ಗೊತ್ತಾಗುತ್ತೆ ನಿಮಗೆ. ಈಗ ಕೇಕ್ ತಿನ್ಬೇಕಾದ್ರೆ ಫ್ಲೋ ಸ್ಮೆಲ್ ಬರೋದು, ಎಗ್ ಸ್ಮೆಲ್ ಬರೋದು, ಅದರ್ವೈಸ್ ಈ ಥರ ಸಿಂಕ್ಸ್ ಆಗ್ತಾ ಇರುತ್ತೆ. ಅದರಿಂದ ಏನಾಗುತ್ತೆ ಅಂದರೆ ನಿಮಗೆ ವೆಜಿಟೇಬಲ್ ಫುಡ್ಸ್ ಲಾಂಗರ್ ಟೈಮ್ ಬರಲ್ಲ. ಈ ಥರ ಇಂಡಿಪೆಂಡೆಂಟ್ ಆಗಿರೋದ್ರಿಂದ ಕೂಲಿಂಗು ಲಾಸ್ ಆಗಲ್ಲ ಮತ್ತು ನಿಮಗೆ ಸ್ಮೆಲ್ಲು ಕೂಡ ಮಿಕ್ಸ್ ಆಗಲ್ಲ. ಅದರಿಂದ ನಿಮಗೆ 15 days ಫ್ರೆಶ್ನೆಸ್ ಅನ್ನೋದು ಇರುತ್ತೆ ನಿಮಗೆ. ಅದೊಂದು ಮೇನ್ ಅಡ್ವಾಂಟೇಜಸ್. ಟೋಟಲಿ ಬಂದು ನಿಮಗೆ ಇದು ಗ್ಲಾಸಿ ಫಿನಿಶಿಂಗ್ ಇರುತ್ತೆ. ಗ್ಲಾಸಿ ಫಿನಿಶಿಂಗ್ ಇರೋದ್ರಿಂದ ನಿಮಗೆ ಇದರಲ್ಲಿ ನಿಮಗೆ 5 ಕಲರ್ಸ್ ಬಂದಿರುತ್ತೆ. ಅಂದರೆ ನಿಮಗೆ ಒಂದು ನೆವಿ ಪಿಂಕ್ ಇರುತ್ತೆ, ನೆವಿ ಬ್ಲೂ ಇರುತ್ತೆ, ಕ್ಲೀನ್ ವೈಟ್ ಇರುತ್ತೆ ನಿಮಗೆ. ನೆಕ್ಸ್ಟ್ ಬಂದು ನಿಮಗೆ ಇದರಲ್ಲಿ ಬ್ಲಾಕ್ ಕಂಪ್ಲೀಟ್ ಚಾರ್ಕೋಲ್ ಬ್ಲಾಕ್ ಅಂತ ಕಲರ್ ಬರುತ್ತೆ ನಿಮಗೆ. ಇಷ್ಟು ಕಲರ್ಸ್ ಬಂದು ಈ ಬಿಸ್ಪೋಕ್ ಎನಲ್ಲಿ ಕಂಪ್ಲೀಟ್ ರೆಫ್ರಿಜರೇಟರ್ಸ್ ಆಗಿ ಕಲರಾಗಿ ಇರುತ್ತೆ ನಿಮಗೆ. ನೀವು ಯಾವ್ದು ಬೇಕಂದ್ರೂ ಯೂಸ್ ಮಾಡ್ಕೋಬೋದು. ಎಲ್ಲ ಸೇಮ್ ಫೀಚರ್ಸೇ ಇರುತ್ತೆ ನಿಮಗೆ. ಮೇನ್ ಗ್ಲಾಸ್ ಡೋರ್ ಏನಪ್ಪ ಅಂದರೆ ನಿಮಗೆ ಮೇನ್ ಕಲರ್ ಶೇಡ್ ಆಗಲ್ಲ. ನೆಕ್ಸ್ಟು ನಿಮಗೆ ಡೆನ್ಸ್ ಆಗಿರ್ಬೋದು, ಸ್ಕ್ರ್ಯಾಚಸ್ ಆಗಿರ್ಬೋದು, ಆ ಥರ ಯಾವುದೇ ಥರ ಏನೂ ಆಗಲ್ಲ. ಬಟ್ ನೀವು ಯಾವ ಥರ ತೊಗೊಂಡೋಗಿರ್ತೀರ, ಫಸ್ಟ್ ಡೇ ಹೆಂಗೆ ಯೂಸ್ ಮಾಡ್ತಾ ಇರ್ತೀರ, ನೀವು ಲೈಫ್ ಟೈಮ್ ಯೂಸ್ ಮಾಡೋವರೆಗೂ ಸೇಮ್ ಲುಕ್ಕೇ ಇರುತ್ತೆ. ಕ್ಲೀನ್ ಡಿಸೈನ್ ಇರುತ್ತೆ ನಿಮಗೆ. ತುಂಬ ಚೆನ್ನಾಗಿರುತ್ತೆ. ನಿಮಗೆ ಇಂಟೀರಿಯರ್ಸ್ ಏನೇನು ಯೂಸ್ ಮಾಡಿರ್ತೀರ ಅದ್ರ ಪ್ರಕಾರ ನಿಮಗೆ ಗ್ಲಾಸ್ ಡೋರ್ ಡಿಸೈನ್ ಬಂದು ತುಂಬ ಹೈಲೈಟಾಗಿ ಕಾಣಿಸುತ್ತೆ. ಅದು ಮೇನ್. ಈ ಅಪ್ಲಿಕೇಶನ್ಸಲ್ಲಿ ಇನ್ನೊಂದು ಏನು ಅಡ್ವಾಂಟೇಜಸ್ ಏನಪ್ಪ ಅಂದರೆ ಇದು ಆಟೋ ಡೋರ್ ಓಪನಿಂಗ್ ಇರುತ್ತೆ. ಇದೇ ಏನು ಬೆನಿಫಿಟ್ ಅಂದರೆ ಈಗ ಈಜಿಯಾಗಿ ಟಚ್ ಮಾಡಿದ ತಕ್ಷಣ ಓಪನ್ ಆಗುತ್ತೆ. ಇದನ್ನು ನೀವು ಟೈಮಿಂಗ್ಸ್ ಕೂಡ ಅಡ್ಜಸ್ಟ್ ಮಾಡ್ಕೋಬೋದು. ಅದರ್ವೈಸ್ ನೀವು ಡಿಸೇಬಲ್ ಕೂಡ ಮಾಡ್ಕೋಬೋದು, ಆಕ್ಟಿವೇಟ್ ಕೂಡ ಮಾಡ್ಕೋಬೋದು. ಜಸ್ಟ್ ನಿಮಗೆ 2 ಸೆಕೆಂಡ್ 3 ಸೆಕೆಂಡಲ್ಲೇ ಆಟೋಮೆಟಿಕ್ ಈ ಥರ ಓಪನ್ ಆಗುತ್ತೆ. ಅದರ್ವೈಸ್ ನೀವೇನಾದರೂ ಬಿಟ್ಟರೆ ಅದಕ್ಕೆ ಆಟೋಮೆಟಿಕಾಗಿ ಕ್ಲೋಸ್ ಆಗಿ ಕೂಡ ಆಗುತ್ತೆ ನಿಮಗೆ. ಲೆಫ್ಟ್ ರೈಟ್ ಎರಡಕ್ಕೂ ವರ್ಕ್ ಆಗುತ್ತೆ ನಿಮಗೆ ಆಟೋ ಡೋರ್ ಓಪನಿಂಗ್ ಅನ್ನೋದು. ಇದು ಎಸ್ಪೆಷಲಿ ನಿಮಗೆ AOD ಅಂತ ಹೇಳ್ತಾರೆ ಇದಕ್ಕೆ. ಸೆಕೆಂಡ್ಸ್ಗೆ ನಾವು ಅಡ್ಜಸ್ಟ್ ಮಾಡ್ಬೋದು. ಸೊ 5 ಸೆಕೆಂಡ್ವರೆಗೂ ಆ್ಯಪಲ್ಲಿದೆ. ಎಸ್. ಸೊ ನಾವು 3 ಸೆಕೆಂಡ್ 2 ಸೆಕೆಂಡ್ ಈ ಥರ ನಾವು ಈ ಥರ 2 ಸೆಕೆಂಡ್ಗೆ ಓಪನ್ ಆಗೋದು, ಅದು ಕ್ಲೋಸ್ ಆಗೋದು ಸೆಟ್ ಮಾಡ್ಬೋದು. ಆಬ್ವಿಯಸ್ಲಿ ನೀವು ಟೈಮ್ ಸೆಟ್ ಮಾಡಿ ಓಪನ್ ಮಾಡೋ ಥರ ಇಟ್ಕೋಬೋದು. ಓಪನ್ ಇವಾಗ ಕ್ಲೋಸ್ ಆಗಿದೆ. ಸೊ ನಾನು ಓಪನ್ ಮಾಡಿದ್ದೀನಿ. ಇವಾಗ 5 ಸೆಕೆಂಡ್ವರೆಗೂ ನಾವು ಹೋಲ್ಡ್ ಮಾಡ್ಬೋದು, ಇಲ್ಲ ಆಟೋಮೆಟಿಕ್ ಅದೇ ಕ್ಲೋಸ್ ಆಗುತ್ತೆ. ಎಸ್. ಓವರಾಲ್ ವಿಡ್ತ್ ಬಂದು ನಿಮಗೆ 35.9 ಇಂಚಸ್ ಬರುತ್ತೆ. ಓವರಾಲ್ ನಿಮಗೆ ಅಂದರೆ 3 ಫೀಟ್ಗೆ 1.5 ಇಂಚಸ್ ಕಮ್ಮಿ ಇರುತ್ತೆ ನಿಮಗೆ. ಡೋರ್ ಓಪನ್ ಆಗೋದಕ್ಕೆ ಬೇಕು ಅಂದರೆ ನಿಮಗೆ ಎಕ್ಸ್ಟ್ರಾ ನಿಮಗೆ ಡೋರ್ ಕೂಡ ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಅನ್ನೋದಾದರೆ ಕಂಪ್ಲೀಟ್ ಬೇಕು ಅಂದರೆ ನಿಮಗೆ ಜಾಸ್ತಿ ತೊಗೊಳುತ್ತೆ. ಈ ಥರ ಆಲ್ಮೋಸ್ಟ್ ನಿಮಗೆ ವಾಲ್ವರೆಗೂ ಸಾಕು ಅನ್ನೋದಾದರೆ 3 ಫೀಟ್ ಬಿಟ್ಟರೆ ಸಾಕಾಗುತ್ತೆ ನಿಮಗೆ. ಡೆಪ್ತ್ ಬಂದು ನಿಮಗೆ ಓವರಾಲ್ 28.9 ಇಂಚಸ್ ಬರುತ್ತೆ ನಿಮಗೆ. 28.5 ಬಿಡ್ಬೋದು, ಇಲ್ಲ 29 ಬಿಟ್ಟರು ಕೂಡ ಆಗುತ್ತೆ ನಿಮಗೆ. ಈ ಥರ ಇಟ್ಕೋಬೋದು. ಪ್ಲಗ್ ಪಾಯಿಂಟ್ ಕೂಡ ನಿಮಗೆ ಬ್ಯಾಕ್ ಸೈಡ್ ತುಂಬ ಜಾಗ ಬಿಡೋ ಅವಶ್ಯಕತೆನೇ ಇಲ್ಲ. ಮೊದಲಿನ ಥರ ತುಂಬ ಜಾಗ ಬಿಡಬೇಕು, ಸ್ಪೇಸ್ ಬಿಡಬೇಕು ಅಂತೇನಿಲ್ಲ. ಕಂಪ್ಲೀಟ್ ಕ್ಲೋಸ್ ಆಗಿರುತ್ತೆ ನಿಮಗೆ. ಯಾವುದೇ ಥರ ಕಾಕ್ರೋಚ್ ಆಗಿರ್ಬೋದು, ರ್ಯಾಟ್ಸ್ ಆಗಿರ್ಬೋದು, ಆ ಥರ ಏನೂ ಪ್ರಾಬ್ಲಮ್ ಆಗಲ್ಲ. ಮತ್ತು ನಿಮಗೆ ಮುಂದೆ ಹಿಂದೆ ಸೈಡಲ್ಲೆಲ್ಲ ನಿಮಗೆ ತುಂಬ ಜಾಗ ಬಿಡಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಬಿಕಾಸ್ ಆಫ್ ಇದು ಬಂದು ಇವೆಲ್ಲ ಬಿಲ್ಟ್ ಇನ್ ಮಾಡಿರೋದ್ರಿಂದ ನಿಮಗೆ ಹೈಟ್ ಬಂದು 71 ಇಂಚಸ್ ಬರುತ್ತೆ. ಓವರಾಲ್ ಟಾಪ್ ಟು ಬಾಟಮ್ 71 ಇಂಚಸ್ ಬರುತ್ತೆ. ಅಲ್ಲಿ ಇನ್ನೊಂದು ಅಡ್ವಾಂಟೇಜಸ್ ಏನಪ್ಪ ಅಂದರೆ ಇದಕ್ಕೆ ಸ್ಪೇಸ್ ಮ್ಯಾಕ್ಸ್ ಅಂತಲೂ ಕರೀತಾರೆ. ಏನಕ್ಕೆ ಅಂದರೆ ಔಟರ್ ಡೈಮೆನ್ಷನ್ ಎಲ್ಲ ಬ್ರ್ಯಾಂಡಲ್ಲೂ ನಿಮಗೆ 3 ಫೀಟ್ ಇರುತ್ತೆ. ಬಟ್ ಇನ್ಸೈಡ್ ಸ್ಪೇಸ್ ಬಂದು ಸ್ಯಾಮ್ಸಂಗಲ್ಲಿ ಬಿಗ್ಗರ್ ಆಗಿರುತ್ತೆ. ಎಕ್ಸ್ಪೆಷಲಿ ನೋಡಿ ಈ ಥರ ಬಿಗ್ಗರ್ ಆಗಿರೋದ್ರಿಂದ ನಿಮಗೆ ಸ್ಪೇಸಿಯಸ್ ಜಾಸ್ತಿ ಇರುತ್ತೆ ನಿಮಗೆ. ಕೆಲವರು ಏನು ಮಾಡಿರ್ತಾರೆ ಅಂದರೆ ಡಬಲ್ ಡೋರಲ್ಲಿ ವೈಡರ್ ಆಗಿರೋದ್ರಿಂದ ತುಂಬ ಸ್ಪೇಸ್ ಅಂದ್ಕೊಳ್ತಾರೆ. ಸ್ಯಾಮ್ಸಂಗಲ್ಲಿ ಸೈಡ್ ಬೈ ಸೈಡಲ್ಲಿ ಎಕ್ಸ್ಪೆಷಲಿ ಸ್ಪೇಸಿಯಸ್ ಇನ್ನರ್ ಸ್ಪೇಸ್ ಜಾಸ್ತಿ ಇರುತ್ತೆ. ಸ್ಪೇಸ್ ಜಾಸ್ತಿ ಇರುತ್ತೆ. ಅದೊಂದು ಮೈನ್ ಅಡ್ವಾಂಟೇಜಸ್. ನಿಮಗೆ ಎಲ್ಲೂ ಸ್ಪೇಸ್ ಲಾಸ್ ಆಗಲ್ಲ. ಇನ್ನೊಂದು ಕನ್ವರ್ಟಬಲ್ ಎಲ್ಲ ಬ್ರ್ಯಾಂಡ್ಗಿಂತ ಮುಂಚೆನೇ ಕೊಟ್ಟಿದ್ದಂಥ ಬ್ರ್ಯಾಂಡ್ ಇದು. ಬ್ರ್ಯಾಂಡಲ್ಲೆಲ್ಲ ಈಗ ಇನ್ನು ಕನ್ವರ್ಟಬಲ್ ಕೊಟ್ಟಿದ್ದಾರೆ. ಸ್ಟಾರ್ಟಿಂಗ್ ಇದನ್ನು ಸ್ಯಾಮ್ಸಂಗ್ ಸೈಡ್ ಬೈ ಸೈಡಲ್ಲಿ ಕನ್ವರ್ಟಬಲ್ ಕೊಟ್ಟಿದ್ದು. ಎಸ್ ಸರ್. ಅಂದರೆ ನಿಮಗೆ ಮೋಸ್ಟ್ ವರ್ಡ್ ಅಂದರೂ ತಪ್ಪಾಗಲ್ಲ. ಬಗ್ಗೆ ಹೇಳ್ತೀರಾ ಸರ್? ಆಪ್ರೇಟಿಂಗ್ ಬಂದು ನಿಮಗೆ ಇಲ್ಲೇ ಆಪ್ರೇಟ್ ಮಾಡ್ಕೋಬೋದು. ಜಸ್ಟ್ ಅಂದರೆ ನಿಮಗೆ ಈಸಿ ಆಪ್ರೇಟಿಂಗ್ ಇರುತ್ತೆ. ಒಂದು ಬಂದು ನೀವು ಜಸ್ಟ್ ಪ್ರೆಸ್ ಮಾಡಿದ್ರೆ ನಿಮಗೆ ಬಂದು ಇದು ಫ್ರೀಸರ್ ಸೆಕ್ಷನ್ಗೆ ವರ್ಕ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಪ್ರೆಸ್ ಮಾಡಿದ್ರೆ ಫ್ರಿಜ್ ಸೆಕ್ಷನ್ಗೆ ಓಪನ್ ಆಗುತ್ತೆ. ಇವೆರಡು ಬಂದು ಲೆಫ್ಟ್ ಸೈಡು ರೈಟ್ ಸೈಡ್ ಬಂದು ನಿಮಗೆ ಟೆಂಪ್ರೇಚರ್ನ ಅಡ್ಜಸ್ಟ್ ಮಾಡ್ಕೊಳ್ಳೋದಾದರೆ. ನೆಕ್ಸ್ಟ್ ಏನಾದರೂ ನೀವು ಆಫ್ ಮಾಡಬೇಕನ್ನಪ್ಪ ಅನ್ನೋದಾದರೆ ಇಂಡಿಪೆಂಡೆಂಟಾಗಿ ಆಫ್ ಕೂಡ ಮಾಡ್ಕೋಬೋದು. ನೋಡಿ ಇವಾಗ ಇಲ್ಲಿ ರೈಟ್ಗೆ ಹೋದರೆ ನಿಮಗೆ ಇಂಡಿಪೆಂಡೆಂಟಾಗಿ ಇಲ್ಲಿ ತೋರಿಸುತ್ತೆ ನಿಮಗೆ. ನೋಡಿ ಈ ಥರ ಇದು ಫ್ರಿಜ್ ಆಯಿತು. ನೆಕ್ಸ್ಟ್ ರೈಟ್ಗೆ ಹೋದರೆ ನಿಮಗೆ ಫ್ರೀಸರ್ ಆಯಿತು. ಈ ಥರ ನೀವು ಸಪ್ರೇಟಾಗಿ ಯೂಸ್ ಮಾಡ್ಕೋಬೋದು. ಇನ್ ಕೇಸ್ ಬೇಡವೇ ಬೇಡ ಅಂದರೆ ಆಫ್ ಮಾಡ್ಕೋಬೋದು. ಈ ಥರ ಆಫ್ ಕೂಡ ಆಗುತ್ತೆ ನಿಮಗೆ. ಅದಲ್ಲದೆ ನೀವೇನಾದ್ರೂ ಇದರಲ್ಲಿ ಆಪ್ರೇಟಿಂಗ್ ಬರೋಲ್ಲ ಕಣಪ್ಪ, ನಮ್ಗೆ ಇನ್ನೂ ಈಸಿ ಆಪ್ರೇಟ್ ಬೇಕು, ಇಷ್ಟೊಂದು ಪೇಷನ್ಸ್ ಇಲ್ಲ ಅನ್ನೋದಾದರೆ ಮೊಬೈಲಲ್ಲೇ ಅಪ್ಲಿಕೇಶನ್ಸನ್ನ ಡೌನ್ಲೋಡ್ ಮಾಡಿಕೊಂಡ್ರೆ ಸ್ಮಾರ್ಟ್ನಿಂಗ್ ಅಪ್ಲಿಕೇಶನ್ನ ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡ್ರೆ ಸಾಕು. ಈ ಅಪ್ಲಿಕೇಶನಿಂದನೇ ನೀವು ಎನಿವೇರ್ ಆಪ್ರೇಟ್ ಕೂಡ ಮಾಡ್ಕೋಬೋದು. ಇಲ್ಲೇ ತೋರಿಸ್ಕೊಡುತ್ತೆ ನಿಮಗೆ ಫ್ರೀಸರ್ ಕೂಡ ತೋರಿಸ್ತಾ. ಎಸ್. ಈಗ ನಾವು ಕೆಲವೊಂದು ಏನು ಮಾಡ್ಬಿಡ್ತಾರೆ ಅಂದರೆ ತುಂಬ ಕಮ್ಮಿ ಬರುತ್ತೆ ಸೇಲ್ಗೋಸ್ಕರ ಸುಳ್ಳು ಹೇಳ್ಬಿಡ್ತಾರೆ. ಈಗ ನೀವು ಡೇ ವೈಸ್, ವೀಕ್ಲಿ ವೈಸ್, ಮಂತ್ಲಿ ವೈಸ್ ನೀವು ಪವರ್ ಕನ್ಸಂಪ್ಷನ್ ಎಷ್ಟು ಯೂನಿಟ್ ಕನ್ಸ್ಯೂಮ್ ಆಗಿದೆ ಅನ್ನೋದು ಕೂಡ ಮೊಬೈಲಲ್ಲೇ ಮೆನ್ಷನ್ ಆಗುತ್ತೆ.
ನಿಮಗೆ ಫಾಸ್ಟ್ ಐಸ್ ಬೇಕಿಂಗ್ ಬೇಕು ಐಸ್ ಬೇಕು ಅಂದ್ರೂ ಇಟ್ಕೋಬೋದು, ಪವರ್ ಫ್ರೀಸರ್ ಬೇಕು ಕೂಡ ಆನ್ ಮಾಡ್ಕೋಬೋದು, ಪವರ್ ಕೂಲ್ ಬೇಕು ಆನ್ ಮಾಡ್ಕೋಬೋದು. ನೆಕ್ಸ್ಟ್ ಒಳಗಡೆ ಫ್ರಿಜ್ಜಲ್ಲಿ ಫ್ರಿಕ್ಸೇಷನ್ ಕೂಲಿಂಗ್ ಅದಕ್ಕೆ ಪವರ್ ಕೂಲು, ಫ್ರೀಸರಲ್ಲಿ ಪವರ್ ಫ್ರೀಸ್ ಅಲ್ವಾ. ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಆಯಿತು ನಮಗೆ ಆ್ಯಕ್ಚುಲಿ ಗೊತ್ತಾಗ್ತಾಯಿಲ್ಲ, ಏನೋ ಪ್ರಾಬ್ಲಮ್ ಬರ್ತಾಯಿದೆ ಅಂತವ್ರು ಕೂಡ ನೀವು ಈ ಮೊಬೈಲಲ್ಲೇ ನಿಮಗೆ ಏನು ಪ್ರಾಬ್ಲಮ್ ಆಗಿದೆ ಸೊಲ್ಯೂಷನ್ ಕೂಡ ನಿಮ್ಗೆ ಇದರಲ್ಲೇ ಮೆನ್ಷನ್ ಆಗುತ್ತೆ. ಮುಂಚೆ ಟೆಕ್ನಿಷಿಯನ್ ಬಂದು ರಾಂಗ್ ಕಮಿಟ್ಮೆಂಟ್ ಮಾಡೋ ಅವಶ್ಯಕತೆ ಇರಲ್ಲ. ಕೊಡ್ತಾ ಇದೆ. ಎಸ್, ಡೋರ್ ಓಪನ್ ಆಗಿರೋದ್ರಿಂದ. ಮತ್ತು ಇದು ಏನು ಎಕ್ಸ್ಪೈರಿ ಎಲ್ಲ ಇದು ಮಾಡ್ಬೋದಲ್ಲ, ಫುಡ್ ಲಿಸ್ಟ್. ಫುಡ್ ಲಿಸ್ಟ್ ಅಂದರೆ ಸಪ್ರೇಟಾಗಿ ಬರುತ್ತೆ. ಈಗ ಎಸ್ಪೆಷಲಿ ನಾವು ಫುಡ್ ಐಟಮ್ಗೋಸ್ಕರನೇ ನಾವು ಎಸ್ಪೆಷಲಿ ರೆಫ್ರಿಜರೇಟರ್ಸ್ ತೊಗೊಳ್ಳೋದು. ಕೆಲವೊಂದು ಎಕ್ಸ್ಪೈರ್ ಆಗ್ತಾ ಇರೋದು ನೋಡಿರಲ್ಲ. ಇಲ್ಲಿ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ, ನೀವು ಮುಂಚೆನೇ ಆ್ಯಡ್ ಮಾಡಿಟ್ರೆ ಇಲ್ಲಿ ಆಟೋಮೆಟಿಕಾಗಿ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಆವಾಗ ನೀವು ಈಸಿ ಐಡೆಂಟಿಫೈ ಮಾಡ್ಬೋದು. ನೆಕ್ಸ್ಟ್ ಏನೇನಾದರೂ ಡೋರ್ ಏನಾದರೂ ಓಪನ್ ಮಾಡಿರ್ತಾರೆ ಚಿಲ್ಡ್ರನ್ಸ್ ಮನೆಯಲ್ಲಿ, ನೀವು ಔಟ್ಸೈಡ್ ಇರ್ತೀರಾ, ಆವಾಗ ನಿಮಗೆ ಮೊಬೈಲ್ಗೆ ಯಾವ ಮೊಬೈಲ್ ಯೂಸ್ ಮಾಡ್ತಾರೋ ಆ ಮೊಬೈಲ್ಗೆ ನೋಟಿಫಿಕೇಶನ್ ಆಟೋಮೆಟಿಕಾಗಿ ಬರುತ್ತೆ. ನೀವು ಡೈರೆಕ್ಟಾಗಿ ಕಾಲ್ ಮಾಡಿ ಹೇಳ್ಬೋದು ಈ ಥರ ಕ್ಲೋಸ್ ಮಾಡಿ ಅಂತ. ಅದು ಮೇನ್. ಕ್ಯಾಮ್ರಾ ಇಲ್ಲಲ್ಲ? ಇನ್ಸೈಡ್ ಏನು ಕ್ಯಾಮ್ರಾ ಇರಲ್ಲ, ಜಸ್ಟ್ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ. ಆ ಮೊಬೈಲ್ ನೋಟಿಫಿಕೇಶನ್ದೇ ನೀವು ಈಸಿ ಐಡೆಂಟಿಫೈ ಮಾಡ್ಕೋಬೋದು. ಎಸ್, ಇದು ಸ್ಮಾರ್ಟ್ ಥಿಂಗ್ ಅಪ್ಲಿಕೇಶನ್ಸ್ ಇರುತ್ತೆ, ಸ್ಯಾಮ್ಸಂಗ್ ಸ್ಮಾರ್ಟ್ ಥಿಂಗ್ಸ್ ಇರುತ್ತೆ. ಈ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿ ಎಸ್ ಆ್ಯಡ್ ಮಾಡಿಟ್ರೆ ಸಾಕು, ನಿಮಗೆ ಆಟೋಮೆಟಿಕಾಗಿ ಎಕ್ಸ್ಪೈರಿ ಡೇಟು ಮತ್ತು ನೀವು ಔಟ್ಸೈಡ್ ಶಾಪಿಂಗ್ ಹೋದರೂ ಕೂಡ ನಿಮಗೆ ಯೂಸಬಲ್ ಆಗುತ್ತೆ. ಮತ್ತು ಇನ್ನೊಂದು ಇದನ್ನು ಕನೆಕ್ಟ್ ಮಾಡಬೇಕಂದ್ರೆ ವೈಫೈನ, ಸೊ ಯಾವ ಥರ ಪ್ರೊಸೆಸ್ ಇರುತ್ತೆ? ಸೊ ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದ ತಕ್ಷಣವೇ ನಿಮಗೆ ಇಲ್ಲಿ ಆ್ಯಡ್ ಡಿವೈಸ್ ಅಂತ ಇರುತ್ತೆ ನೋಡಿ, ಈ ಥರ. ಅಂದರೆ ಮನೇಲಿ ಪರ್ಟಿಕ್ಯುಲರ್ ಇದಕ್ಕೂ ಸೇಮ್ ಡಿವೈಸ್? ಎಸ್, ಒಂದೇ ಡಿವೈಸ್ ಅಂತ ಏನಿಲ್ಲ. ಒಂದು ಮನೆಯಲ್ಲಿ ಒಂದು ಡಿವೈಸ್ ಕನೆಕ್ಟ್ ಮಾಡಿದ್ರೆ ಸಾಕು, ನಾವು ಯಾವ್ದು ಬೇಕಾದ್ರೂ ಯೂಸ್ ಮಾಡೋ, ಇದಕ್ಕೆ ಯೂಸ್ ಮಾಡಬೇಕು ಅಂತೇನು ಔಟ್ಸೈಡ್ ಇದ್ರೂ ಕೂಡ ನೀವು ಈ ಮೊಬೈಲಿಂದಲೇ ಆಪ್ರೇಟ್ ಮಾಡ್ಬೋದು. ಬಟ್ ವೈಫೈ ಕನೆಕ್ಟ್ ಆಗಿರಬೇಕಷ್ಟೇ ಮೊಬೈಲ್ಗಿಂತ. ಇಲ್ಲಿ ಆ್ಯಡ್ ಡಿವೈಸ್ ಅಂತ ಕೊಟ್ಟಿರ್ತಾರೆ ನಿಮಗೆ. ಇಲ್ಲಿ ಪ್ಲಸ್ ಅಂತ ಹೋದರೆ ಆ್ಯಡ್ ಡಿವೈಸ್ಗೆ ಹೋದರೆ ಆಟೋಮೆಟಿಕಾಗಿ ನಿಮಗೆ ಇಲ್ಲಿ ಸ್ಕ್ಯಾನರ್ ಇರುತ್ತೆ. ಈ ಸ್ಕ್ಯಾನರ್ ಮುಖಾಂತರ ನೀವು ಸ್ಕ್ಯಾನ್ ಮಾಡಿದ ತಕ್ಷಣ ಮೊಬೈಲಲ್ಲಿ ಇಲ್ಲಿ ಸ್ಕ್ಯಾನರ್ ಕೊಟ್ಟಿರ್ತಾನೆ. ಸ್ಕ್ಯಾನ್ ಮಾಡಿದ ತಕ್ಷಣ ನಿಮಗೆ ಆಟೋಮೆಟಿಕಾಗಿ ಇದು ಸಿಂಕ್ ಆಗುತ್ತೆ. ಆವಾಗ ನೀವು ಆಟೋಮೆಟಿಕಾಗಿ ನೀವು ಯೂಸ್ ಮಾಡ್ಕೋಬೋದು. ಸರ್ವಿಸ್ ಬಗ್ಗೆ ಹೇಳಿದ್ರೆ ಏನು ಹೇಳ್ತೀರಾ? ಸೊ ಸರ್ವಿಸ್ ಬಗ್ಗೆ ಬಂದು ನಿಮಗೆ ಸ್ಯಾಮ್ಸಂಗ್ ಎಸ್ಪೆಷಲಿ ನಿಮಗೆ ಗ್ಲೋಬಲ್ ಬ್ರ್ಯಾಂಡ್ ಇರೋದ್ರಿಂದ ನಿಮಗೆ ಸರ್ವಿಸ್ದೇನು ವರಿ ಮಾಡ್ಕೊಳ್ಳೋಂಗಿಲ್ಲ. ಯಾಕೆಂದರೆ ಫ್ರಿಜ್ಜು, ವಾಷಿಂಗ್ ಮಿಷಿನ್ಸ್, AC ಮತ್ತು ಲ್ಯಾಪ್ಟಾಪ್ ಮತ್ತು ಮೈಕ್ರೋ ಓವನ್, TVs ಎಲ್ಲ ಇರೋದ್ರಿಂದ ಸರ್ವಿಸ್ ಕೂಡ ನಿಯರ್ ಬೈ ಇರುತ್ತೆ. ಅದನ್ನು ನಾನು ಹೇಳಿದಂಗೆ ಮುಂಚೆನೇ ನಿಮ್ಮ ಮೊಬೈಲಲ್ಲೇ ನಿಮಗೆ ಸರ್ವಿಸ್ ಆಪ್ಷನ್ಸ್ ಇದೆ. ಇನ್ ಕೇಸ್ ನಾವು ಏನೇ ಆದ್ರೂ ನಮಗೆ ಗೊತ್ತಾಗ್ತಿರಲ್ಲ, ಮುಂಚೆ ಏನೇ ಪ್ರಾಬ್ಲಮ್ ಆದ್ರೂ ಟೆಕ್ನಿಷಿಯನ್ಗೆಲ್ಲ ಕಂಪ್ನಿಗೆ ಕಾಲ್ ಮಾಡ್ತಾಯಿದ್ದೋ. ಇವಾಗ ಆ್ಯಕ್ಚುಲಿ ಜಸ್ಟ್ ಇದರಲ್ಲೇ ತೋರಿಸುತ್ತೆ ಪ್ರಾಬ್ಲಮ್ ಏನಿದೆ, ಸೊಲ್ಯೂಷನ್ ಏನಿದೆ ಮೊಬೈಲಲ್ಲೇ ತೋರಿಸುತ್ತೆ. ಹೋಮ್ ಕೇರ್ ವಿಸಿಟ್ ಅಂತಾರೆ ಇದಕ್ಕೆ, ಅದೊಂದು ಅಡ್ವಾಂಟೇಜಸ್. ಇಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಕಂಪ್ನಿಗೆಲ್ಲ ಕಾಲ್ ಮಾಡ್ಬೋದು. ಅದಕ್ಕಿಂತ ಮುಂಚೆನೇ ಇಲ್ಲೇ ಚೆಕ್ ಮಾಡ್ಬೋದು ನೀವು. 3 ಲಕ್ಷ 4 ಲಕ್ಷದವರೆಗೂ ಕೂಡ ಫ್ರಿಡ್ಜಸ್ ಇದೆ. ಎಸ್, ಅಬ್ವಿಯಸ್ಲಿ ನಿಮಗೆ ಇದು ಬಂದು ಸ್ಯಾಮ್ಸಂಗ್ದು ಒಂದು ಬಿಸ್ಪೋಕ್ ಮಾಡೆಲ್ ಅಷ್ಟೇ. ಇದರಲ್ಲೇ ನೀವು ನೆಕ್ಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆ್ಯಕ್ಚುಲಿ ನಿಮಗೆ ಆಲ್ಮೋಸ್ಟ್ ನಿಮಗೆ ಬಿಸ್ಪೋಕ್ ಜೊತೆಗೆ ಫ್ಯಾಮಿಲಿ ಹಬ್ ಅಂತಲೂ ಯೂಸ್ ಮಾಡಿದ್ದಾರೆ. ಇದು ಮಿನಿ ಫ್ಯಾಮಿಲಿ ಹಬ್ ಇದೆ, ಇದಕ್ಕಿಂತ ನೆಕ್ಸ್ಟ್ ಲೆವೆಲ್ ಇರುತ್ತೆ ನಿಮಗೆ. ಇದನ್ನೇ ಸೇಮ್ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಕ್ಚುಲಿ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ. ಸೊ ಇಷ್ಟೊತ್ತು ನೀವೇನು ನೋಡಿದ್ರಿ, ಇದು ಸ್ಯಾಮ್ಸಂಗ್ ಸೈಡ್ ಬೈ ಸೈಡ್ ರೆಫ್ರಿಜರೇಟರ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀವಿ. ಇದನ್ನು ಕ್ಲಿಯರ್ಡಾಗಿ ತಿಳಿಸ್ಕೊಟ್ಟಿದ್ದಾರೆ ಹರೀಶ್ ಸರ್. ಸೊ ಧನ್ಯವಾದಗಳು ಸರ್, ಕ್ಲಿಯರಾಗಿ ತಿಳಿಸ್ಕೊಟ್ಟಿದ್ದಾರೆ. ನಿಮ್ಮ ಚಾನಲ್ ಕಡೆಯಿಂದ ನಾವು ಕೂಡ ಹೇಳೋಕೆ ಒಂದು ಅವಕಾಶ ಸಿಕ್ತು. ಸೊ ಹಾಗೆ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಬೇರೆ ಫೀಚರ್ಸ್ ಬಗ್ಗೆ, ಟೆಕ್ನಾಲಜಿ ಬಗ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಉತ್ತರ ನೀಡ್ತೀವಿ. ಸೊ ಸ್ಯಾಮ್ಸಂಗಲ್ಲಿ ಸೈಡ್ ಬೈ ಸೈಡ್ ಅಂದರೆ ಇದೊಂದೇ ಮಾಡಲ್ಲ, ಇದರಲ್ಲಿ ನೆಕ್ಸ್ಟ್ ಫ್ಯಾಮಿಲಿ ಹಬ್ ಅಂತ ಬರುತ್ತೆ. ಸೊ ಅಂದರೆ ಅದು ಬಂದುಬಿಟ್ಟು ಅದರಲ್ಲೇ ವಾಟರ್ ಡಿಸ್ಪೆನ್ಸರ್ ಆಗಿರ್ಬೋದು, ಮತ್ತು ಸೊ 24 ಇಂಚಸ್ದು TVನೂ ಕೂಡ ಕೊಟ್ಟಿರ್ತಾರೆ. ಅದರಲ್ಲಿ ನೀವು ಆಂಡ್ರಾಯ್ಡ್ ಡಿವೈಸ್ ಥರ ಯೂಸ್ ಮಾಡ್ಬೋದು. ಅದ್ರ ಬಗ್ಗೆ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಉತ್ತರ ನೀಡ್ತೀವಿ. ಇದರಲ್ಲಿ 2 ಮಾಡೆಲ್ ಬರುತ್ತೆ. ಒಂದು ಅರೌಂಡ್ 3 ಲ್ಯಾಕ್ ಮೇಲೆ ಇರ್ತಕ್ಕಂಥ ಪ್ರೈಸ್ ಒಂದಿದೆ. ಸೊ ಇದು 1,80,000 ಚೇಂಜ್ ಬರುತ್ತೆ, ಇದೊಂದು ಮಾಡೆಲ್ ಬಂದುಬಿಟ್ಟು. ಸೊ ಇದ್ರ ಬಗ್ಗೆನೂ ಕೂಡ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ಇದರಲ್ಲೂ ಕೂಡ ಕಲರ್ ಆಪ್ಷನ್ಸು 4-5 ಕಲರ್ ಆಪ್ಷನ್ಸ್ ಇದೆ, ವೈಟು, ಪಿಂಕು, ಬ್ಲಾಕು ಅದೆಲ್ಲ ಬಂದುಬಿಟ್ಟು. ಸೊ ಹಾಗೆ ಇದರಲ್ಲಿ ನಿಮಗೆ ಇನ್ನೂ ಕೆಪಾಸಿಟಿ ಜಾಸ್ತಿ ಬೇಕಾದ್ರೂ ಕೂಡ ಸಿಗುತ್ತೆ. ಸೊ ನಂತರ ಇದರಲ್ಲಿ 4 ಡೋರ್ ಬೇಕಾದ್ರೆ ಅವೈಲೇಬಲ್ ಇದೆ. 4 ಡೋರ್ ಹೋಗ್ತಿರಂದ್ರೂ ಕೂಡ ಸೊ ಮೇಲ್ಗಡೆ 2 ಡೋರು, ಕೆಳಗಡೆ 2 ಡೋರ್ ಆ ಥರನೂ ಕೂಡ ಸಿಗುತ್ತೆ. ಅಂದರೆ ಕೆಳಗಡೆ ನಿಮ್ಮ ಮೇಲ್ಗಡೆ ಸ್ಟೋರೇಜ್ ಸ್ಪೇಸು ಕಂಪ್ಲೀಟಾಗಿ ಇಂಡಿವಿಜುವಲ್ ಇರುತ್ತೆ. ನೀವು ಅದನ್ನ ಬೇಕಾದ್ರೆ ನಾವು ವಿಡಿಯೋ ಮಾಡ್ತೀವಲ್ಲ ಅವಾಗ ನಿಮಗೆ ಗೊತ್ತಾಗುತ್ತೆ. ಸೊ ತುಂಬ ಆಪ್ಷನ್ಸ್ ಇದೆ. ವಾಟರ್ ಡಿಸ್ಪೆನ್ಸರ್ ಬೇಕಾದ್ರೆ ವಾಟರ್ ಡಿಸ್ಪೆನ್ಸರು ಕೂಡ ಸಿಗುತ್ತೆ. ಇದರಲ್ಲಿ ಟಚ್ ಡೋರ್ ಸಿಗುತ್ತೆ, ಇಲ್ಲ ಗ್ಲಾಸ್ ಡೋರ್ ಬೇಕಾದ್ರೆ ಗ್ಲಾಸ್ ಡೋರ್ ಇರುತ್ತೆ, ಇಲ್ಲ ಗ್ಲಾಸ್ ಡೋರ್ ಬೇಡ ಅಂದರೂ ಕೂಡ ನೀವು ನಾರ್ಮಲ್ ಪ್ಲೇನ್ ಡೋರ್ ಕೂಡ ಹೋಗ್ಬೋದು. ಸೊ ಇದೆಲ್ಲದರ ಬಗ್ಗೆ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.